ವಿಶೇಷವಾದಂಥ ಶುಭ ದಿನ ಸುದಿನ ಅಂದ್ರೂ ತಪ್ಪಾಗಲಾರ್ದು. ವಿಷಯ ಈ ನಮ್ಮ ಸನಾತನ ಧರ್ಮದಲ್ಲಿ, ಈ ನಾಡಿನಲ್ಲಿ, ಈ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ನಮ್ಮ ಮನುಕುಲ ಆಚರಣೆ ಮಾಡುವಂಥ ಎಲ್ಲ ಧಾರ್ಮಿಕ ಕ್ಷೇತ್ರದ ಹಬ್ಬಗಳಿಗೂ ಕೂಡ ಒಂದು ತಾಯಿ ಈ ರೈತ ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಶತಮಾನಗಳಿಂದ ಋಗ್ವೇದ ಕಾಲದಿಂದ ಕೃಷಿಯನ್ನು ಹಬ್ಕೊಂಡು ಕೃಷಿಯನ್ನು ಮಾಡಿಕೊಂಡು ಇವತ್ತು 21ನೇ ಶತಮಾನದ ಕಾಲಮಾನ ಘಟ್ಟದಲ್ಲಿಯೂ ಕೂಡ ಸಕಲ ಜೀವರಾಶಿಗಳು ಕೂಡ ಇವತ್ತು ನೆಮ್ಮದಿಯುತವಾದಂಥ ಒಂದು ಬದುಕನ್ನು ನಡೆಸ್ತಾ ಇದ್ದಾವೆ ಅಂದರೆ ಅದಕ್ಕೆ ಮೂಲ ಕಾರಣಕರ್ತೆ ವನಸಿರಿ ನಾಡಿನ ತಾಯಿ, ಆದಿಸತ್ಯಾತ್ಮಕ ತಾಯಿ ಚಿಕ್ಕಮ್ಮದೇವಿ. ಈ ಪುಣ್ಯ ಸನ್ನಿಧಿಯಲ್ಲಿ ಇವತ್ತು ವಿಶೇಷವಾಗಿ ಮನುಕುಲದ ಹೊಟ್ಟೆ ಹಸಿವಿನ ಚೀಲವನ್ನು ತುಂಬಿಸ್ಕೊಂಡು ಬಂದಿರತಕ್ಕಂಥ, ಇವತ್ತು ಹಸಿವೆಂಬ 3 ಅಕ್ಷರವನ್ನು ನೀಗಿಸ್ಕೊಂಡು ಜಗಕ್ಕೆ ಕೃಷಿಯನ್ನು ಹೇಳ್ಕೊಟ್ಟು ಜಗತ್ತಿಗೆ ಅನ್ನ ಕೊಟ್ಟು ಈ ನಾಲಿಗೆಗೆ ಒಂದು ರುಚಿಯ ಮೆರುಗನ್ನು ತಂದು ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಹೊಟ್ಟೆಯನ್ನು ತುಂಬಿಸ್ತಿರ್ತಕ್ಕಂಥ ಒಂದೇ ಒಂದು ಜೀವ ಅಂತ ಏನಾದರೂ ಈ ಭೂಮಿ ಮೇಲಿದ್ದರೆ ಅದು ನನ್ನ ಪುಣ್ಯ ಮತ್ತು ಈ ದೇಶದ ಆಸ್ತಿ, ಈ ದೇಶದ ಆತ್ಮ, ಈ ದೇಶದ ಶಕ್ತಿ, ಕಲಿಯುಗದ ಕಾಮಧೇನು, ಭಾರತ ಭಾಗ್ಯ ವಿಧಾತ ನನ್ನ ರೈತ. ಈ ವಿಶೇಷವಾಗಿ ರೈತ ದಿನಾಚರಣೆಯ ಸಂದರ್ಭದಲ್ಲಿ ಕಳೆದ 80 ವರ್ಷಗಳಿಂದ ರೈತ ಅನುಭವಿಸ್ತಾ ಇರತಕ್ಕಂಥ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ತಾಯಿ ಪಾದಕ್ಕೆ ಅರ್ಪಿಸಿ ನಾಳೆಯಿಂದನಾದರೂ ರೈತರ ಬದುಕಿನಲ್ಲಿ ಒಂದು ಗೌರವಿತವಾದಂಥ, ಸಮಾಜದಲ್ಲಿ 4ರಂತೆ ಬದುಕುವಂಥ ಒಂದು ಶಕ್ತಿ, ಚೈತನ್ಯ, ಆದರ್ಶಮಯವಾದಂಥ ಬದುಕನ್ನು ಕೊಟ್ಟು ಆ ಅನ್ನದಾತನ್ನು ಕೂಡ ಸಮಾಜದಲ್ಲಿ ಮುಂಚೂಣಿ ಸ್ಥಾನಕ್ಕೆ ತರುವಂಥ ನಿಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿ ಹಾಗೂ ಚಿಕ್ಕಮ್ಮ ದೇವಿಯ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ರೈತ ಕಲ್ಯಾಣದ ವತಿಯಿಂದ ಇವತ್ತು ಈ ಪುಣ್ಯಭೂಮಿ ಕರ್ಮಭೂಮಿ ವನಸಿರಿ ನಾಡೆಂದೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೂ ಆಶ್ರಯ ಆಗಿರ್ತಕ್ಕಂಥ ಚಿಕ್ಕಮ್ಮ ದೇವಿಯ ಸನ್ನಿಧಿಯಲ್ಲಿ ನಾವೊಂದು ಈ ನಮ್ಮ ಕಾಲಡಿಲಿರ್ತಕ್ಕಂಥ ಭವ್ಯವಾದ ಸಂಪತ್ತು, ಆ ಮಣ್ಣನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ, ಆ ಮಣ್ಣನ್ನು ಕಾಪಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಧರೆನೇ ಧರಿತ್ರಿ, ಭೂಲೋಕದ ಸ್ವರ್ಗ ಮಾತೆ, ಪ್ರಕೃತಿ ಮಾತೆಯ ಜೀವಂತ ಖಜಾನೆ ನಮ್ಮೆಲ್ಲರನ್ನ ಒತ್ತ ತಾಯಿಯನ್ನು ಪೂಜಿಸಿ ಆ ತಾಯಿಯನ್ನು ಉಳಿಸುವಂಥ ಕಾಯಕದಲ್ಲಿ ನಾವೆಲ್ಲರೂ ಇವತ್ತು ಪಾಲ್ಗೊಂಡಿದ್ದೀವಿ. ಭಾಳ ವಿಶೇಷವಾದ ಸುದಿನ ಅಂತೇಳಿ ನನ್ನ ಜೀವನದಲ್ಲಿ ನಾನಾದರೂ ಭಾವಿಸ್ತೇನೆ. ಬಹುಶಃ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರದ ನಂತರ ದಿನಗಳಿಂದನೂ ಕೂಡ ಸಮಸ್ಯೆ ಸಂಕೋಲೆಯಲ್ಲೇ ಬದುಕ್ತಿರ್ತಕ್ಕಂಥ ನನ್ನ ರೈತರ ಬದುಕು ಈ ರಾಷ್ಟ್ರೀಯ ರೈತ ದಿನಾಚರಣೆಯಿಂದ ವಿಶೇಷದಲ್ಲಾದರೂ ಕೂಡ ಇವತ್ತೇನು ಸಮಾಜ ಮತ್ತು ಸರ್ಕಾರ ಎರಡು ಕಡೆಗಣಿಸ್ಕೊಂಡು ಬರ್ತಿರ್ತಕ್ಕಂಥ ಒಂದೇ ಒಂದು ಸಮುದಾಯ ಅಂತ ಏನಾದರೂ ಈ ಭೂಮಿ ಮೇಲಿದ್ದರೆ ಅದು ನನ್ನ ರೈತ ಸಮುದಾಯ. ಹಾಗಾಗಿ ಸಮಾಜ ಮತ್ತು ಸರ್ಕಾರ ನಾಳೆಯಿಂದ ರೈತರನ್ನ ಪ್ರೀತಿಸ್ತಾ, ರೈತರನ್ನ ಗೌರವಿಸ್ತಾ, ರೈತರನ್ನ ಉಳಿಸುವಂಥ ನಿಟ್ಟಿನಲ್ಲಿ ತಿನ್ನುವ ಪ್ರತಿ ತುತ್ತಿಗೂ ಸ್ಮರಿಸುವಂಥ ಒಂದು ದಿನಗಳು ಮುಂದಿನ ದಿನಗಳಾಗಲಿ ಅಂತೇಳಿ ಚಿಕ್ಕಮ್ಮ ದೇವಿಯಲ್ಲಿ ವಿಶೇಷವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಸಕಲ ಜೀವರಾಶಿಗಳಿಗೂ ಕೂಡ ಒಂದು ಉತ್ತಮವಾದಂಥ ಆರೋಗ್ಯ ಆಯುಷನ್ನು ದಯಪಾಲಿಸಲಿ ಅಂತಲೂ ಕೂಡ ವಿಶೇಷವಾಗಿ ಕೇಳ್ಕೊಳ್ತಾ, ಪ್ರತಿಯೊಬ್ಬ ರೈತರಿಗೂ ಒಂದಲ್ಲ ಒಂದು ಸಮಸ್ಯೆಗಳಿದ್ದರೆ ವನಸಿರಿ ನಾಡಿನ ನನ್ನ ರೈತ ಬಾಂಧವರಿಗೆ ಬೇರೆ ರೀತಿಯ ಸಮಸ್ಯೆಗಳಿದೆ. ಅದರಲ್ಲೂ ಕಾಡಂಚಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನನ್ನ ರೈತ ಬಾಂಧವರ ಸಮಸ್ಯೆಗಳನ್ನು ಹೇಳಲಿಕ್ಕೆ ಕನ್ನಡದ ವರ್ಣಮಾಲೆಯಲ್ಲಿ ಪದಗಳೇ ಸಾಲದು. ಹಾಗಾಗಿ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು, ವಿಶೇಷ ಆಶೀರ್ವಾದವನ್ನು ಕಾಡಂಚಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನನ್ನ ರೈತ ಬಾಂಧವರಿಗೆ ತಾಯಿ ಅನುಕರಿಸಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಈ ಪುಣ್ಯಭೂಮಿಯಲ್ಲಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸಕಲ ಸಮಸ್ತ ನಾಡಿನ ಅನ್ನದಾತ ಪ್ರಭುಗಳಿಗೆ, ಅದರಲ್ಲೂ ಕೂಡ ಇಂದಿನ 820 ಕೋಟಿ ಜನತೆಗೆ ಊಟ ಹಾಕಿ ಸಾಕಿ ಸಲ್ಲುತ್ತಿರ್ತಕ್ಕಂಥ ಆ ನನ್ನ ರೈತ ಬಾಂಧವರಿಗೆ, ವಿಶೇಷವಾಗಿ ಭಾರತದ 5ನೇ ಪ್ರಧಾನಮಂತ್ರಿ ಹಾಗೂ ರೈತರನ್ನು ಅವರು ಸ್ಮರಿಸಿದಂಥ ನಮ್ಮ ಚರಣ್ ಚೌಧರಿ ಸಿಂಗ್ ಅವರ ವಿಶೇಷವಾಗಿ ಈ ದಿನವನ್ನು ನಾವು ರಾಷ್ಟ್ರೀಯ ರೈತ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಹಾಗೆ ರೈತರಿಗಾಗಿ ಹಗಲಿರುಳು ಸ್ಮರಿಸಿದಂಥ ಎಲ್ಲ ಶ್ರಮಿಕರನ್ನು, ಹಿರಿಕರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗೌರವಿಸ್ತಾ, ಸ್ಮರಿಸ್ತಾ, ನಾಡಿನ ಸಮಸ್ತ ಉದ್ದಗಲಕ್ಕೂ ಇರ್ತಕ್ಕಂಥ ನನ್ನ ಅನ್ನದಾತ ಸಮುದಾಯ ಸಕಲ ಬಂಧುಗಳಿಗೂ ಕೂಡ ವಿಶೇಷವಾಗಿ ರಾಷ್ಟ್ರೀಯ ರೈತ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೇನೆ. ಹಾಗೆ ನಾಳೆಯಿಂದನಾದರೂ ಒಂದು ಉನ್ನತ ಮಟ್ಟದ ಗೌರವ ಮನ್ನಣೆ ಸಿಗಲಿ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಇವತ್ತು ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟು
ಈ ವನಸಿರಿ ನಾಡಿನ ನಮ್ಮ ಎಚ್.ಡಿ. ಕೋಟೆ ಸರಗೂರು ತಾಲೂಕಿನ ಮೈಸೂರು ಜಿಲ್ಲೆಯ ಶಿವಾರ್ಚಕರ ಸಂಘದ ವತಿಯಿಂದ ಇವತ್ತು ಹೊಸ ವರ್ಷದ ನೂತನ ಕ್ಯಾಲೆಂಡರ್ನ ಇವತ್ತು ರೈತ ಕಲ್ಯಾಣದ ವತಿಯಿಂದ ಬಿಡುಗಡೆ ಮಾಡಿಸಿದ್ದಾರೆ. ಇದು ನಿಜಕ್ಕೂ ಇದು ಯಾವ ಜನ್ಮದ ಪುಣ್ಯನೋ ಅಥವಾ ಯಾವ ಜನ್ಮದ ಒಂದು ಋಣ ಸಂಬಂಧನೋ ಗೊತ್ತಿಲ್ಲ. ಇವತ್ತು ಅವ್ರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದಿಗೂ ಕೂಡ ಚಿರಋಣಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ, ಏಕೆಂದರೆ ಆ ದೇವರ ಸನಿಹಕ್ಕೆ ಕೊಂಡೊಯ್ಯುವಂಥ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಎಲ್ಲ ನನ್ನ ಅರ್ಚಕರಿಗೂ ಕೂಡ ಮುಂದಿನ ದಿನಗಳಲ್ಲಿ ತಾಯಿ ಚಿಕ್ಕಮ್ಮ ದೇವಿ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ವಿಶೇಷವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ಮತ್ತೊಮ್ಮೆ ಸಕಲ ಜೀವರಾಶಿಗಳನ್ನು ಉಳಿಸಿ ಬೆಳೆಸಿ ಕಾಪಾಡ್ತಿ ಹರಿಸಿ ಹೊಟ್ಟೆಯ ಚೀಲವನ್ನು ತುಂಬಿಸ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಿಗೂ ಕೂಡ ವಿಶೇಷವಾಗಿ ರಾಷ್ಟ್ರೀಯ ರೈತ ದಿನಾಚರಣೆಯ ರೈತ ಕಲ್ಯಾಣದ ನನ್ನ ಎಲ್ಲ ಕುಟುಂಬದ ಪರವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ, ಸಾಧ್ಯವಾದಷ್ಟು ರಾಸಾಯನಿಕ ಕೃಷಿಗೆ ತಾವೆಲ್ಲರೂ ಕೂಡ ಮುಕ್ತ ಮಾಡೋದ್ರ ಮುಖಾಂತರ ಏನು ಪೂರ್ವಜರು ಹಿಂದಿನ ಕಾಲದಲ್ಲಿ ಸಂಪ್ರದಾಯ ಕೃಷಿ ಮಾಡ್ಕೊಂಡು ಬರ್ತಿದ್ರು, ಆ ಸಾಂಪ್ರದಾಯಿಕ ಕೃಷಿಗೆ ಹೆಚ್ಚಿನ ಒತ್ತು ಕೊಟ್ಟು ಇವತ್ತು ರೋಗಗಳ ಸರಮಾಲೆಯಲ್ಲಿ ಬದುಕ್ತಿರ್ತಕ್ಕಂಥ ಭಾರತ ದೇಶವನ್ನು ಅನ್ನದಾತರು ಸಾಂಪ್ರದಾಯಿಕ ಕೃಷಿಯಿಂದ ಕಾಪಾಡಲಿ, ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಒಳ್ಳೆಯ ಆಯುಷ್ ಆರೋಗ್ಯ ಅಭಿವೃದ್ಧಿಯನ್ನು ದಯಪಾಲಿಸ್ಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ತಾಯಿ ಚಿಕ್ಕಮ್ಮ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ಅನ್ನದಾತ ಸುಖಿನೋಭವಂತು, ಅನ್ನ ಕೊಟ್ಟಂತ ಆ ಅನ್ನದಾತನ ಕುಟುಂಬ ನೆಮ್ಮದಿಯಾಗಲಿ ಬದುಕಲಿ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಮತ್ತೊಮ್ಮೆ ಸಕಲ ಅನ್ನದಾತ ಪ್ರಭುಗಳಿಗೂ ಕೂಡ ವಿಶೇಷವಾಗಿ ರೈತ ಕಲ್ಯಾಣದ ವತಿಯಿಂದ ತುಂಬ ಹೃದಯದಿಂದ ಗೌರವಿಸ್ತಾ, ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಆತ್ಮವಿಶ್ವಾಸ ಧೈರ್ಯವನ್ನು ತುಂಬುತ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತಾ, ಇವತ್ತು ಏನು ನನ್ನ ರೈತ ಕಲ್ಯಾಣದ ಕುಟುಂಬದ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ರೈತ ಕಲ್ಯಾಣದ ಕುಟುಂಬದ ಪದಾಧಿಕಾರಿಗಳಿಗೂ ಕೂಡ ವಿಶೇಷವಾಗಿ ರೈತ ದಿನಾಚರಣೆಯ ಶುಭಾಶಯಗಳನ್ನು ಅವ್ರಿಗೂ ತಿಳಿಸ್ತಾ, ಎಲ್ಲರೂ ಸೇರಿ ಮುಂದೊಂದು ದಿನದಲ್ಲ ನಾವೆಲ್ಲರೂ ರೈತರ ಜೊತೆ ಇರೋಣ ಅಂತೇಳಿ ಹೇಳ್ತಾ, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಜೈ ಅನ್ನದಾತ, ಜೈ ಜೈ ಅನ್ನದಾತ.